ಗ್ರಂಥ 12ನೇ ಅಧ್ಯಾಯ 11ರಿಂದ 12 ವಾಕ್ಯಗಳ ಕಡೆಗೆ ತಿರುಗಿಸಿಕೊಳ್ಳೋಣ ಮತ್ತು 11ರಿಂದ 12 ವಾಕ್ಯಗಳನ್ನ ಓದುವುದನ್ನು ಸಹ ಕೇಳಿಸಿಕೊಳ್ಳೋಣ. ಅವರು ಪ್ರಾಣದ ಮೇಲನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ, ಹರ್ಷಗೊಳ್ಳಿರಿ. ಭೂಮಿಯೇ, ಸಮುದ್ರವೇ, ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ? ಸೈತಾನನನ್ನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳಿತು. ಓದಿನಿಂದ ವಾಕ್ಯ ಭಾಗವನ್ನು, ಓದಲಿರುವ ವಾಕ್ಯ ಭಾಗಗಳನ್ನು ಮತ್ತು ಧ್ಯಾನಿಸಲಿರ್ತಕ್ಕಂಥ ಆತ್ಮೀಯ ದೈವ ಸಂದೇಶಗಳನ್ನ ಅಥವಾ ಪ್ರವಾದನೆಯ ವಾಕ್ಯಗಳನ್ನ ದೇವರ ಆತ್ಮನು ತಾನೇ ನಾನು ತಾವೆಲ್ಲರೂ ಕೂಡ ಗ್ರಹಿಸಿಕೊಳ್ಳುವಂತೆಯೂ ಕರ್ತನ ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ನಾವೆಲ್ಲರೂ ಬೆಳೆಯುವಂತೆಯೂ ದೇವರಾತ್ಮನು ತಾನೇ ನಮಗೆ ಅಪಾರವಾದ ಬಲವನ್ನ ಕೃಪೆಯನ್ನು ಅನುಗ್ರಹಿಸಿಕೊಡಲಿ. 1 ಪೇತ್ರದಲ್ಲಿ ನಾವು ದೇವರ ವಾಕ್ಯದಲ್ಲಿ ಧ್ಯಾನಿಸ್ತೇವೆ, ಕರ್ತನ ಕೃಪೆಯಲ್ಲಿ ಜ್ಞಾನದಲ್ಲಿಯೂ ಬೆಳೆಯಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ಈ ರೀತಿಯಾಗಿ ನಾವು ಸತ್ಯವೇದದ ಕೂಟಗಳಲ್ಲಿ ಅಧ್ಯಯನದಲ್ಲಿ ಪಾಲು ತೆಗೆದುಕೊಳ್ಳುವುದರ ಮೂಲಕ ಮತ್ತು ಪ್ರಾರ್ಥನೆ ಕೂಟಗಳಲ್ಲಿ ಪಾಲು ತೆಗೆದುಕೊಳ್ಳುವುದರ ಮೂಲಕ ಆರಾಧನೆಯ ಕೂಟಗಳಲ್ಲಿ ಪಾಲು ತೆಗೆದುಕೊಳ್ಳುವುದರ ಮೂಲಕ ನಾವು ಬೆಳೆಯುವಂತ ದೇವರ ಮಕ್ಕಳಾಗಿರುತ್ತೇವೆ ಮತ್ತು ದೇವರ ಜ್ಞಾನವನ್ನ ಹೊಂದಿಕೊಳ್ಳುತ್ತಾ ಅದರಲ್ಲಿ ನಾವು ಬೆಳೆಯುವಂತ ದೇವರ ಮಕ್ಕಳಾಗಿರ್ತೇವೆ. ಆ ರೀತಿಯಾದಂತ ಒಳ್ಳೆ ಹವ್ಯಾಸಗಳನ್ನ ನಾನು ಮತ್ತು ತಾವೆಲ್ಲರೂ ಮಾಡಿಕೊಳ್ಳುವಂತೆ ನಿಮ್ಮನ್ನು ಬಹು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 11-12 ವಾಕ್ಯಗಳು ಸಂಭ್ರಮವನ್ನ ಕುರಿತು ಮಾತನಾಡುತ್ತದೆ. ಯಾವ ವಿಷಯವಾಗಿ ಸಂಭ್ರಮ? ಸೈತಾನನು ಪರಲೋಕದಿಂದ ದೊಬ್ಬಲ್ಪಟ್ಟ ನಿಮಿತ್ತವಾಗಿ ಅವರು ಸಂಭ್ರಮಿಸುವಂತವರಾಗಿದ್ದಾರೆ. ಎರಡನೇದಾಗಿ ದೇವರ ರಾಜ್ಯ, ಪರಲೋಕದ ರಾಜ್ಯದ ಅಧಿಕಾರ ದೇವರ ವಾಕ್ಯ ದೇವರ ಮಕ್ಕಳು ಇಲ್ಲಿ ತಿಳಿಸುವಂತಹ ಸಂಗತಿ ಏನೆಂದರೆ, ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಡಲ್ಪಡುವುದನ್ನ ಕುರಿತು ಈ ಒಂದು ವಾಕ್ಯ ಭಾಗದಲ್ಲಿ ಅವರು ಸಂಭ್ರಮಿಸುವಂತವರಾಗಿದ್ದಾರೆ. ಕಳೆದ ದಿನದಲ್ಲೂ ಕೂಡ ಇದನ್ನು ಕುರಿತು ಕ್ಲುಪ್ತವಾಗಿ ನಾವು ಧ್ಯಾನಿಸಿದೆವು. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಈ ರೀತಿಯಾಗಿ ಪರಲೋಕದಲ್ಲಿ ಸಂಭ್ರಮಿಸುವಂತ ಈ ದೇವರ ಮಕ್ಕಳು ಯಾರು? ಗಮನಿಸಿರಿ, 12ನೇ ವಾಕ್ಯದಲ್ಲಿ ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ, ಹರ್ಷಗೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಈ ಹರ್ಷದ ಗುಂಪಿನಲ್ಲಿ ಯಾರೆಲ್ಲ ಇದ್ದಾರೆ? ಈ ಪ್ರಕಟಣೆ ಗ್ರಂಥ 12ನೇ ಧ್ಯಾನದ ಇಲ್ಲಿಯವರೆಗೂ ಧ್ಯಾನದಲ್ಲಿ ನಾವು ಕಲಿತಂತ ಸಂಗತಿಗಳನ್ನ ನಾವು ನೆನಪು ಮಾಡಿಕೊಳ್ಳೋಣ. ಪ್ರಕಟಣೆಯ ಗ್ರಂಥ 3ನೇ ಅಧ್ಯಾಯ 4ನೇ ಅಧ್ಯಾಯಕ್ಕೆ ಬರುವಾಗ ಅಪೊಸ್ತಲರಾದಂಥ ಯೋಹಾನರು ಅವರು ಮೇಲಕ್ಕೆ ಏರಿ ಬಾ ಎಂಬುದಾಗಿ ಆಹ್ವಾನವನ್ನು ಹೊಂದಿ ಆಜ್ಞೆಯನ್ನು ಹೊಂದಿ ಅವರು ಪರಲೋಕದ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವುದನ್ನ ನಾವು ಗಮನಿಸುವಂತವರಾಗಿದ್ದೇವೆ. ಮತ್ತು ಸಭೆ ಈ ಭೂಮಿಯ ಮೇಲೆ ಇರುವುದಿಲ್ಲ, ಸಭೆ ಎತ್ತಲ್ಪಟ್ಟು ಪರಲೋಕದಲ್ಲಿ ಇರುವುದನ್ನ ಕುರಿತು ದೇವರ ವಾಕ್ಯ ಮಾತನಾಡುತ್ತದೆ. ಯಾಕೆಂದರೆ ಈ 24 ಮಂದಿ ಹಿರಿಯರು ಸಭೆಯನ್ನ ಪ್ರತಿನಿಧಿಸುವಂತವರಾಗಿದ್ದಾರೆ. ಪ್ರಿಯರೇ, ಸಭೆ ಎತ್ತಲ್ಪಟ್ಟು ಪರಲೋಕದಲ್ಲಿ ಇರ್ತದೆ. ಈ ಆರಾಧನೆಯಲ್ಲಿ ದೇವದೂತರಿದ್ದಾರೆ, 4 ಜೀವಿಗಳಿದ್ದಾರೆ, ಕೋಟ್ಯಾನುಕೋಟಿ ದೇವದೂತರಿದ್ದಾರೆ. ಸಂಕಟ ಕಾಲ, ಮಹಾಸಂಕಟ ಕಾಲಗಳ ಈ 7 ವರ್ಷಗಳ ಕಾಲದ ನಡುವೆ ರಕ್ಷಣೆ ಹೊಂದಿದಂತ ಯಹೂದ್ಯರೊಳಗಿಂದ ರಕ್ಷಣೆ ಹೊಂದಿದಂಥವರು ಈ ಒಂದು ಹರ್ಷದ ಗುಂಪಿನಲ್ಲಿ ಇರುವಂತವರಾಗಿದ್ದಾರೆ. ಬಹಳ ದೊಡ್ಡ ಸಂಭ್ರಮ, ಬಹಳ ದೊಡ್ಡ ಆರಾಧನೆ, ಉಲ್ಲಾಸವನ್ನ ನಾವುಗಳು ಈ ಒಂದು ವಾಕ್ಯ ಭಾಗದಲ್ಲಿ ಕಾಣುವಂತವರಾಗಿದ್ದೇವೆ. ಒಂದು ವಾಕ್ಯವನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 8ರಿಂದ 11 ವಾಕ್ಯಗಳು ಓದುವುದನ್ನ ಕೇಳಿಸಿಕೊಳ್ಳೋಣ. Revelation chapter 4 verse 8-11. Let us hear the reading.
ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬಾ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ, ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಹೇಳುತ್ತವೆ. ಯುಗಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವಾತನಿಗೆ ಆ 4 ಜೀವಿಗಳು ಪ್ರಭಾವಮಾನ ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸುವಾಗೆ, ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಆಮೆನ್. ಇಲ್ಲಿ ಪರಿಶುದ್ಧರು ಕರ್ತನನ್ನ ಆರಾಧಿಸುತ್ತಿದ್ದಾರೆ. ಈ ರೀತಿಯಾಗಿ ಪ್ರಕಟಣೆಯ ಗ್ರಂಥದ ಹಲವಾರು ವಾಕ್ಯ ಭಾಗಗಳಲ್ಲಿ 11ನೇ ಅಧ್ಯಾಯ, 15ನೇ ಅಧ್ಯಾಯ, 5ನೇ ಅಧ್ಯಾಯ, ಈ ವಾಕ್ಯ ಭಾಗಗಳಲ್ಲಿ 19ನೇ ಅಧ್ಯಾಯ ಪರಲೋಕದ ಆರಾಧನೆ, ಪರಲೋಕದ ಸಂಭ್ರಮವನ್ನ ದೇವರ ಮಕ್ಕಳಾದಂಥ ನಾವುಗಳು ಈ ವಾಕ್ಯ ಭಾಗದಲ್ಲಿ ಅರ್ಥೈಸಿಕೊಳ್ಳುವಂತವರಾಗಿದ್ದೇವೆ. ಅವರು ಗಟ್ಟಿಯಾದ ಧ್ವನಿಯಿಂದ ದೇವರನ್ನ ಆರಾಧಿಸಿದರೆಂಬುದಾಗಿಯೂ ಕೂಡ ದೇವರ ವಾಕ್ಯ ಸ್ಪಷ್ಟೀಕರಿಸುವಂತದ್ದಾಗಿದೆ. ಸೊ ಪ್ರಿಯರೇ, ಅವರು ಯಾವುದಕ್ಕೋಸ್ಕರವಾಗಿ ಆರಾಧಿಸುತ್ತಿದ್ದಾರೆ? ದೇವರ ವಾಕ್ಯವನ್ನು ನೀವು ಗಮನಿಸುವುದಾದರೆ, ರಕ್ಷಣೆಗೋಸ್ಕರವಾಗಿ, ಕರ್ತನು ಮಾಡಿದಂತ ರಕ್ಷಣಾ ಕಾರ್ಯಕ್ಕಾಗಿ ಅವರು ಕರ್ತನನ್ನು ಆರಾಧಿಸುತ್ತಿದ್ದಾರೆ. ಆತನು ಸರ್ವಶಕ್ತಿಯುಳ್ಳವನು, ಆತನ ಶಕ್ತಿಯ ನಿಮಿತ್ತವಾಗಿ ಆತನನ್ನ ಆರಾಧಿಸುತ್ತಿದ್ದಾರೆ. ರಾಜ್ಯವು ದೇವರದಾಯಿತು ಎಂಬುದಾಗಿ ಅವರು ದೇವರನ್ನು ಆರಾಧಿಸುತ್ತಿದ್ದಾರೆ. ನಾನು ಆಗಲೇ ಕಳೆದ ದಿನದ ಧ್ಯಾನದಲ್ಲೂ ನಿಮಗೆ ತಿಳಿಸಿದೆ. ಅದಾಮನ ಅವಿಧೇಯತೆ ನಿಮಿತ್ತವಾಗಿ ದೇವರವನು ಕೊಟ್ಟಂತ ಅಧಿಕಾರವನ್ನ, ಸ್ಥಾನಮಾನವನ್ನ, ರಾಜ್ಯವನ್ನ ಆತನು ಕಳೆದುಕೊಂಡನು. ಆದರೆ ಕಡೆಯ ಅದಾಮನ ಮೂಲಕವಾಗಿ ಈ ವಾಕ್ಯ ಭಾಗದಲ್ಲಿ ದೇವರು ಪುನಃ ಆ ರಾಜ್ಯವನ್ನ, ಮಾನವನು ಕಳಕೊಂಡ ಆ ಒಂದು ರಾಜ್ಯವನ್ನ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಆತನು ಒದಗಿಸಿಕೊಡುವ ಆತನಾಗಿದ್ದಾನೆ. ಆದ ಕಾರಣ ಪ್ರಿಯ ದೈವ ಜನರೇ, ನಮ್ಮ ಅನುದಿನದ ಪ್ರಾರ್ಥನೆಯ ಜೀವಿತದಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಆ ಒಂದು ಪ್ರಾರ್ಥನೆಯ ಉತ್ತರವನ್ನ ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯದಲ್ಲಿ ನೆರವೇರುವುದನ್ನ ಕುರಿತು ದೇವರಾತ್ಮನು ಮಾತನಾಡುವಾತನಾಗಿದ್ದಾನೆ. ಸೊ ಪ್ರಿಯರೇ, ಆದ ಕಾರಣ ಈ ಪರಲೋಕದಲ್ಲಿರ್ತಕ್ಕಂಥ ಪರಿಶುದ್ಧರು, ನಾನು ಆಗಲೇ ನಿಮ್ಮ ಗಮನಕ್ಕೆ ತಂದಂತ ಎಲ್ಲ ದೈವಜನರು ಕೂಡ ಅವರು ಹರ್ಷದಿಂದ ಆರಾಧನೆಯನ್ನ ಮಾಡುವಂತವರಾಗಿದ್ದಾರೆ. ಇದರಿಂದ ನೀವು ನಾನು ಕಲಿಯುವಂತ ಒಂದು ಆತ್ಮೀಯ ಪಾಠವೇನೆಂದರೆ, ಆರಾಧನೆ ಬಹು ಪ್ರಾಮುಖ್ಯ ನನ್ನ ಜೀವಿತದಲ್ಲಿಯೂ ತಮ್ಮೆಲ್ಲರ ಜೀವಿತದಲ್ಲಿಯೂ. ದೇವರನ್ನ ಆರಾಧಿಸುವುದನ್ನ ಈ ಲೋಕದಲ್ಲಿ ಅಭ್ಯಾಸ ಮಾಡಿಕೊಳ್ಳಿರಿ. ಆಳವಾದ ವಿವರಣೆಗೆ ನಾನು ಹೋಗುವುದಿಲ್ಲ. ದೇವರ ಮಕ್ಕಳ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 11-12 ವಾಕ್ಯಗಳಲ್ಲಿ ಅಡಕವಾಗಿರತಕ್ಕಂಥ ಸಂದೇಶಗಳ ಒಂದು ಬೆಳಕಿನಲ್ಲಿ ನಮ್ಮ ಹೃದಯದ ಮೇಲೆ ಈ ಒಂದು ಸಂಗತಿಯನ್ನ ತೆಗೆದುಕೊಳ್ಳೋಣ. ನೀವು ನಾನು ಆರಾಧನೆ ಮಾಡುವುದನ್ನು ಕಲಿತುಕೊಳ್ಳೋಣ. ದೇವರಾತ್ಮನು ದಿನೇ ದಿನೇ ನಾವು ಆತನನ್ನು ಆರಾಧಿಸಲು ನಮಗೆ ಕಲಿಸಿಕೊಡುತ್ತಾನೆ. ಎರಡನೇದಾಗಿ, ಸಾಧ್ಯವಾದಷ್ಟು ಗಟ್ಟಿಯಾಗಿ ಆರಾಧನೆ ಮಾಡುವುದನ್ನ ಕಲಿತುಕೊಳ್ಳುವಂತೆ, ಅಭ್ಯಾಸ ಮಾಡಿಕೊಳ್ಳುವಂತೆ ನಿಮ್ಮನ್ನ ಪ್ರೋತ್ಸಾಹಪಡಿಸುತ್ತೇನೆ. ನನ್ನ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ 11ನೇ ವಾಕ್ಯದಲ್ಲಿ ಪ್ರಿಯ ದೈವ ಜನರೇ, ನಾವು ಗಮನಿಸುವಂತ ಸಂಗತಿ ಏನೆಂದರೆ, ಈ ದೇವರ ಮಕ್ಕಳು, ಪರಲೋಕದಲ್ಲಿರ್ತಕ್ಕಂಥ ದೇವರ ಮಕ್ಕಳು, ಸಭೆ ಮತ್ತು ಯಹೂದ್ಯರಲ್ಲಿ ರಕ್ಷಣೆ ಹೊಂದಿದಂತ ದೇವರ ಮಕ್ಕಳು 3 ಕ್ಷೇತ್ರಗಳಲ್ಲಿ ಅವರು ಜಯವನ್ನ ಹೊಂದಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಮಾತನಾಡುವಂತದ್ದಾಗಿದೆ. ಯಾವ ವಿಧವಾಗಿ
ಅವರು ಜಯ ಹೊಂದಿದರು ಎಂಬುದಾಗಿ ಮಾತನಾಡುತ್ತದೆ. 3 ಸಂಗತಿಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ವರ್ಸ್ 11. ಅವರು ಪ್ರಾಣದ ಮೇಲನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. 3 ಸಂಗತಿಗಳು. ಮೊದಲನೇದಾಗಿ ಯಜ್ಞದ ಕುರಿಯಾದಾತನ ರಕ್ತದಿಂದ, ಎರಡನೇದಾಗಿ ವಾಕ್ಯದ ಬಲ, ಮೂರನೇದಾಗಿ ಅವರು ತಮ್ಮ ಸಾಕ್ಷಿ. ಎಷ್ಟು ಅದ್ಭುತವಾದಂತ ಸಂಗತಿಯನ್ನು ನಾವು ಈ ವಾಕ್ಯ ಭಾಗದಲ್ಲಿ ಗಮನಿಸುತ್ತೇವೆ. ಅವರು ಮರಣಕ್ಕೆ ಹಿಂದೆಗೆಯಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಮಾತನಾಡುವಂಥದ್ದಾಗಿದೆ. ಈ ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಸೊ ಪ್ರಿಯರೇ, ನಮ್ಮ ದೇವರ ವಾಕ್ಯದಲ್ಲಿ ನಾವುಗಳು ಧ್ಯಾನಿಸುವಾಗ ಮೊದಲನೇದಾಗಿ ಅವರು ತಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಜಯ ಹೊಂದಿದರು. ಪ್ರಕಟಣೆಯ ಗ್ರಂಥ 3ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಜಯ ಹೊಂದುವವನು ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ, ನನ್ನೊಡನೆ ತಂದೆಯ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂತೆ ಮಾಡುವವನು. ಸೊ ಈ ವಿಶ್ವಾಸಿಗಳು, ಈ ಸಭೆಯ ವಿಶ್ವಾಸಿಗಳು, ಯಹೂದ್ಯರೊಳಗಿಂದ ರಕ್ಷಣೆ ಹೊಂದಿದಂತ ದೇವರ ಮಕ್ಕಳು, ಅವರು ಜಯ ಹೊಂದಿದರು. ಹೇಗೆ ಜಯ ಹೊಂದಿದರು? ಯಾವ ಸಹಾಯದಿಂದ ಜಯ ಹೊಂದಿದರು? ಮೊದಲನೇದಾಗಿ ದೇವರ ವಾಕ್ಯ ಹೇಳುತ್ತದೆ, ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದ ಜಯ ಹೊಂದಿದ್ದಾರೆ. ಎರಡನೇದಾಗಿ ತಮ್ಮ ವಾಕ್ಯದ ಬಲದಿಂದ ಜಯ ಹೊಂದಿದ್ದಾರೆ. ಮೂರನೇದಾಗಿ ಪ್ರಾಣದ ಮೇಲಿನ ಪ್ರೀತಿಯನ್ನ ತೊರೆದವರಾಗಿ ಜಯ ಹೊಂದಿದ್ದಾರೆ. ನೀವು ನಾನು ಅವರ ಜಯ ಜೀವಿತದ ಸೂತ್ರಗಳನ್ನ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಾವು ನಡೆಯುವಾಗ ನಾವು ಕೂಡ ನಮ್ಮ ಆತ್ಮೀಯ ಜೀವಿತದಲ್ಲಿ ಜಯವನ್ನ ಹೊಂದುವಂತವರಾಗಿದ್ದೇವೆ. ಪ್ರಿಯರೇ, ಗಮನಿಸಿರಿ, ದೇವರ ವಾಕ್ಯ ತಿಳಿಸುತ್ತದೆ. ಪ್ರಕಟಣೆಯ ಗ್ರಂಥ 13ನೇ ಅಧ್ಯಾಯ 16ರಿಂದ 18 ವಾಕ್ಯಗಳು. ಓದುವುದನ್ನ ಕೇಳಿಸಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 13 verse 16 to 18. Let us hear the reading. ಈ ಎರಡನೆಯ ಮೃಗವು ದೊಡ್ಡವರು, ಚಿಕ್ಕವರು, ಐಶ್ವರ್ಯವಂತರು, ಬಡವರು, ಸ್ವತಂತ್ರರು, ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ. ಆ ಗುರುತು ಯಾವುದೆಂದರೆ ಮೊದಲನೆಯ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ. ಇದರಲ್ಲಿ ಜ್ಞಾನವು ಅಡಕವಾಗಿದೆ. ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ. ಅದು ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆಯಾಗಿದೆ. ಅದರ ಅಂಕೆಯು 666 ಎಂಬುದು. ಸೊ ಪ್ರಿಯರೇ, ಈ ಒಂದು ವಾಕ್ಯ ಭಾಗವನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಧ್ಯಾನಿಸಲಿದ್ದೇವೆ. ಆದರೆ ಈ ಪ್ರಕಟಣೆಯ ಗ್ರಂಥದಲ್ಲಿ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದ ಜಯ ಹೊಂದಿದಂತ ದೇವರ ಮಕ್ಕಳನ್ನ ನಾವು ನೋಡುವಾಗ, ನಾವು ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯದಲ್ಲೂ ಕೂಡ ನಾವು ಧ್ಯಾನಿಸಿದೆವು. ಯಜ್ಞವೇದಿಯ ಕೆಳಗೆ ಹತವಾದವರ ಆತ್ಮಗಳನ್ನ ನಾನು ಕಂಡೆನೆಂಬುದಾಗಿ ಅಲ್ಲಿ ಯೋಹಾನರು ತಿಳಿಸಿದನ್ನ ನೆನಪು ಮಾಡಿಕೊಳ್ಳಿರಿ. ಮತ್ತು ಯೋಹಾನರು ಅಲ್ಲಿ ಹೇಳುತ್ತಿದ್ದಾರೆ, ಅವರ ಒಂದು ಮೊರೆ, ಅವರ ಒಂದು ಪ್ರಾರ್ಥನೆ, ಕರ್ತನೆ, ಇನ್ನು ಎಷ್ಟು ಕಾಲ ನಮ್ಮನ್ನ ಈ ರೀತಿಯಾಗಿ ರಕ್ತ ಸಾಕ್ಷಿಗಳನ್ನಾಗಿ ತೀರ್ಪು ಮಾಡಿದಂತ ವ್ಯಕ್ತಿಗಳನ್ನ ನ್ಯಾಯ ತೀರಿಸದೆ ನೀನು ಇರುವಿ ಎಂಬುದಾಗಿ ಅವರು ಆ ವಾಕ್ಯ ಭಾಗದಲ್ಲಿ ಪ್ರಶ್ನಿಸುವುದನ್ನ ಕುರಿತು ನಮ್ಮ ನೆನಪಿಗೆ ತಂದುಕೊಳ್ಳೋಣ. ಸೊ ಪ್ರಿಯರೇ, ಇವರು ಹತಸಾಕ್ಷಿಗಳಾದರು. ಯಾವ ರೀತಿಯಾಗಿ ರಕ್ತ ಸಾಕ್ಷಿಗಳಾದರು? ಸರಳ ರೀತಿಯಲ್ಲಿ ನಿಮ್ಮ ಗಮನಕ್ಕೆ ತರುವ ಸಂಗತಿ ಏನೆಂದರೆ, ಇತ್ತೀಚಿನ ಸಾಮಾಜಿಕ ಜಾಲಗಳಲ್ಲಿ, ಮಾಧ್ಯಮಗಳಲ್ಲಿ ನಾವುಗಳು ಗಮನಿಸಿದ್ದೇವೆ. ಏನೆಂಬುದಾಗಿ, ಆ ವ್ಯಕ್ತಿಯ ಹೆಸರನ್ನ ನೀವು ಹೇಳ್ರಿ, ಆ ವ್ಯಕ್ತಿಯ ಹೆಸರನ್ನ ನೀವು ಹೇಳದೆ ಹೋದ್ರೆ ನಾವು ನಿಮಗೆ ಸಗಣಿಯನ್ನ ತಿನ್ನಿಸ್ತೇವೆ, ನಾವು ನಿಮಗೆ ಗೋಮೂತ್ರವನ್ನ ಕುಡಿಸ್ತೇವೆ, ಅದರ ಮೂಲಕ ನೀವು ಪವಿತ್ರರಾಗುತ್ತೀರಿ. ಯಾವಾಗ ಆ ವ್ಯಕ್ತಿಯ ಹೆಸರನ್ನ ನಾವು ಹೇಳುವುದಿಲ್ಲವೋ ಆಗ ಇವರು ಏನ್ ಮಾಡ್ತಾರೆ, ದೇವರ ಮಕ್ಕಳನ್ನ, ಪಾಸ್ಟರನ್ನ ಹಿಂಸೆ ಪಡಿಸಿದರು. ಸೊ ಈ ರೀತಿಯಾದಂತಹ ಘಟನೆಗಳನ್ನ ನೆನಪು ಮಾಡಿಕೊಳ್ಳಿರಿ. ನಾನು ನಿಮ್ಮ ಗಮನಕ್ಕೆ ತಂದಂತ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 6ರಿಂದ 8 ವಾಕ್ಯಗಳಲ್ಲಿ
ಸಂಕಟ ಕಾಲ ಮತ್ತು ಮಹಾ ಸಂಕಟ ಕಾಲದಲ್ಲಿ ಅವರು ಕೊಂಡುಕೊಳ್ಳಬೇಕಾದರೆ ಅಥವಾ ಯಾವುದೇ ವ್ಯವಹಾರವನ್ನ ಮಾಡಬೇಕಾದರೆ ಮನುಷ್ಯನ ಸಂಖ್ಯೆಯನ್ನ ಸೂಚಿಸುವಂತ ಆ ಸಂಖ್ಯೆಯನ್ನ ತಮ್ಮ ದೇಹದಲ್ಲಿ ಅವರು ಹೊಂದಿಕೊಳ್ಳಬೇಕು. ಇದನ್ನು ಅರ್ಥ ಮಾಡಿಕೊಳ್ಳಿ. ಒಂದು ವೇಳೆ ಈಗ ನಾವು ಮೊದಲನೇ ಹಲವಾರು ರೀತಿಯಲ್ಲಿ ನಾವು ಮಾರುವುದನ್ನ ಕೊಳ್ಳುವುದನ್ನ ಮಾಡುತ್ತಾ ಬಂದೆವು. ಮುಂದಿನ ದಿನಗಳಲ್ಲಿ ATM ಗಿಂತಲೂ ಅತ್ಯಾಧುನಿಕವಾದಂತ ತಂತ್ರಜ್ಞಾನವು ಬಳಸಲ್ಪಡುತ್ತದೆ. ಈಗ ನಿನ್ನೆ ದಿನದ ಒಂದು ಸಾಮಾಜಿಕ ವಾರ್ತೆ ಏನೆಂಬುದಾಗಿ ನೋಡುವಾಗ ನಮ್ಮ ಬೇಕುಗಳನ್ನ ಕುರಿತು ನಾವು ಟೈಪ್ ಮಾಡುವ ಅವಶ್ಯಕತೆ ಇಲ್ಲ. ನನಗೆ ಈ ವಸ್ತು ಬೇಕು, ನನಗೆ ಇದನ್ನ ತಿನ್ನಲು ಆಸೆ ಆಗುತ್ತದೆ, ಆ ರೀತಿಯಾದಂತ ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸಿನ ಭಾವನೆಗಳು, ಮನಸ್ಸಿನ ವಿಚಾರಗಳನ್ನ ತಿಳಿದುಕೊಂಡು ಅದು ಸ್ವತಃ ನಾವು ಕೇಳುವುಗಳನ್ನ, ನಾವು ನೆನಸುಗಳನ್ನ ಕೊಡುವಂತ ಉಪಕರಣಗಳನ್ನ ನವೀನ ರೀತಿಯಲ್ಲಿ ಸಿದ್ಧಪಡಿಸುತ್ತಿದ್ದಾರೆ. ನಿಮ್ಮ ಗಮನಕ್ಕೆ ತರುವಂತಹ ಸಂಗತಿ ಏನೆಂದರೆ, ಈ ಮನುಷ್ಯರ ಸಂಖ್ಯೆಯನ್ನ ಸೂಚಿಸುವಂತ ಆ ಒಂದು ಗುರುತನ್ನ ಯಾರ್ಯಾರು ಹಾಕಿಸಿಕೊಳ್ಳುವುದಿಲ್ಲವೋ ಅವರೆಲ್ಲರನ್ನು ಕೂಡ ಸೈತಾನನು, ಕ್ರಿಸ್ತ ವಿರೋಧಿ ಆಂಟಿ ಕ್ರೈಸ್ಟ್ ಕೊಲ್ಲುವಾತನಾಗಿದ್ದಾನೆ. ಸೊ ಈ ದೇವರ ಮಕ್ಕಳು ಅವರು ಯಾವ ರೀತಿಯಾಗಿ ಜಯವನ್ನ ಹೊಂದುತ್ತಿದ್ದಾರೆ ಎಂಬುದಾಗಿ ನೋಡುವಾಗ ಅವರು ತಮ್ಮ ಪ್ರಾಣದ ಮೇಲಿನ ಪ್ರೀತಿಯನ್ನ ತೊರೆದವರಾಗಿ ಕಂಡು ಬರುತ್ತಿದ್ದಾರೆ. ನಮಗೆ ಕೊಂಡುಕೊಳ್ಳಲು ಅವಕಾಶ ಮಾಡಿಕೊಳ್ಳದೆ ಹೋದರೂ ಪರವಾಗಿಲ್ಲ, ನಾವು ಸೈತಾನನಿಗೆ ಸೇರಿದವರು ಎಂಬ ಹೆಸರನ್ನ ನಮ್ಮ ದೇಹದಲ್ಲಿ ಹಾಕಿಕೊಳ್ಳುವುದಿಲ್ಲ. ಅದರ ಒಂದು ಪರಿಣಾಮ, ಅದರ ಒಂದು ಬೆಲೆ, ಅವರು ತಮ್ಮ ಪ್ರಾಣವನ್ನ ಕಳಕೊಳ್ಳುವಂತವರಾಗಿದ್ದಾರೆ. ಅದನ್ನು ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. ಇವರು ಯಜ್ಞದ ಕುರಿಯ ರಕ್ತದ ಬಲದಿಂದ ಜಯ ಹೊಂದಿದ್ದಾರೆ. ಸೊ ಪ್ರಿಯರೇ, ದೇವರ ವಾಕ್ಯ ತಿಳಿಸುತ್ತದೆ, ರಕ್ತಧಾರೆ ಇಲ್ಲದೆ ಹೋದರೆ ಪಾಪ ಪರಿಹಾರವಿಲ್ಲ. ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 22ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. Hebrews chapter 9 verse 22. Let us hear the reading. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಎಂಬುದು. ಸೊ ದೇವರ ವಾಕ್ಯ ಬಹು ಸ್ಪಷ್ಟವಾಗಿದೆ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಯಾಜಕ ಕಾಂಡದಲ್ಲಿ ನಾವು ನೋಡುತ್ತೇವೆ, ರಕ್ತದಲ್ಲಿ ಜೀವವಿದೆ ಎಂಬುದಾಗಿ ದೇವರು ಬಹಳ ಸ್ಪಷ್ಟವಾಗಿ ತಿಳಿಸುವಾತನಾಗಿದ್ದಾನೆ. ಆದ ಕಾರಣ ದೇವರ ವಾಕ್ಯ, ಧರ್ಮಶಾಸ್ತ್ರ ಏನ್ ಹೇಳ್ತದೆ, ಒಬ್ಬ ಪಾಪಿಯ ಬಿಡುಗಡೆಗೋಸ್ಕರವಾಗಿ ಅಥವಾ ನಿರಪರಾಧಿಯ ಬಿಡುಗಡೆಗೋಸ್ಕರವಾಗಿ ಜೀವವು ಕೊಲ್ಲಲ್ಪಡಬೇಕೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಆದ ಕಾರಣ ಆದಿಕಾಂಡ 3ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಆದಾಮನಿಗೆ ದೇವರು ವಸ್ತ್ರವನ್ನ ತೊಡಿಸಿದನು, ಚರ್ಮದ ಅಂಗಿಯನ್ನ ತೊಡಿಸಿದನು. ಯಾವುದರ ಮೂಲಕ? ಪ್ರಾಣಿಯ ರಕ್ತಧಾರೆಯ ಮೂಲಕ. ಸೊ ಪ್ರಿಯರೇ, ಈ ಒಂದು ವಾಕ್ಯವನ್ನ ನೀವು ನಾನು ನಮ್ಮ ನೆನಪಿಗೆ ತೆಗೆದುಕೊಳ್ಳೋಣ. ಯಾವ ರೀತಿಯಾಗಿ ಆದಿಕಾಂಡದಲ್ಲಿ ದೇವರು ಆದಾಮನ ನಗ್ನತೆಯನ್ನ, ಆತ್ಮೀಯ ನಗ್ನತೆಯನ್ನ, ಶಾರೀರಿಕ ನಗ್ನತೆಯನ್ನ ಮುಚ್ಚುವ ಸಲುವಾಗಿ ಅವನಿಗೆ ಚರ್ಮದ ಅಂಗಿಯನ್ನ ತೊಡಿಸಿದನು. ಆದಿಕಾಂಡ 4ನೇ ಅಧ್ಯಾಯ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಗಮನಿಸುತ್ತೇವೆ, ಏಬೇಲಿನ ರಕ್ತವನ್ನ ಕುರಿತು ದೇವರ ವಾಕ್ಯ ಮಾತನಾಡುತ್ತದೆ. ಒಂದನ್ನು ಕೇಳಿಸಿಕೊಳ್ಳೋಣ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 4ನೇ ವಾಕ್ಯ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತದೆ. ಏಬೇಲನ ತಂದೆ ತಾಯಿಗಳು ಏಬೇಲನಿಗೆ ತಿಳಿಸಿದರು,
ಏನೆಂಬುದಾಗಿ ತಿಳಿಸಿದರು. ಹೇಬೇಲ, ನಿನ್ನ ತಂದೆಯ ಪಾಪದ ನಿವಾರಣೆಗೋಸ್ಕರ ತಂದೆಯಾದ ದೇವರು ರಕ್ತದ ಬಲಿದಾನವನ್ನ ಮಾಡಿದನು. ರಕ್ತದಾರ ಇಲ್ಲದೆ ಪಾಪ ಪರಿಹಾರವಿಲ್ಲ ಮಗನೇ ಎಂಬುದಾಗಿ ಅವನಿಗೆ ಉಪದೇಶ ಮಾಡಿದರು. ತಂದೆ ತಾಯಿಯಿಂದ ಕಲಿತಂತ ಉಪದೇಶದ ಪ್ರಕಾರ ಹೇಬೇಲನು ನಂಬಿಕೆಯ ಮೂಲಕ ಎಲ್ಲಿ ಯಜ್ಞ ಮಾಡಿದನು, ಅವನ ಯಜ್ಞ ಶ್ರೇಷ್ಠವಾದದ್ದು, ಅವನ ಯಜ್ಞವನ್ನ ದೇವರು ಅಂಗೀಕರಿಸಿದನೆಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ರೋಮ 10ನೇ ಅಧ್ಯಾಯ 11ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ರೋಮನ್ಸ್ ಚಾಪ್ಟರ್ 10 verse 11. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲವೆಂದು ಶಾಸ್ತ್ರವು ಹೇಳುತ್ತದಷ್ಟೇ. ಸೊ ಹೀಗೆ ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಿದಂತ ದೇವರ ಮಕ್ಕಳ ಜೀವಿತವನ್ನ ನೋಡುವಾಗ ಅವರು ಯಜ್ಞಗಳನ್ನ ಮಾಡುತ್ತಾ ಬಂದರು. ಉದಾಹರಣೆಗಾಗಿ ದೇವರ ವಾಕ್ಯವನ್ನು ನಾವು ತೆಗೆದುಕೊಳ್ಳುವಾಗ ನೋವನು ಹೋದಂತ ಕಡೆಯಲ್ಲಿ ಆತನು ಯಜ್ಞವೇದಿಯನ್ನ ಕಟ್ಟಿ ಯಜ್ಞವನ್ನ ಸಮರ್ಪಿಸಿದನು. ಅಬ್ರಾಮನು ಹೋದ ಕಡೆಯಲ್ಲೆಲ್ಲ ಯಜ್ಞವೇದಿಯನ್ನ ಕಟ್ಟಿ ಆತನು ದೇವರನ್ನ ಆರಾಧಿಸಿದನು. ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ಇದನ್ನ ಕುರಿತು ಮಾತನಾಡುವಂತದ್ದಾಗಿದೆ. ಅಬ್ರಾಮನ ನಂತರ ಇಸಾಕನು ಯಜ್ಞವೇದಿಯನ್ನ ಕಟ್ಟಿ ದೇವರನ್ನ ಆರಾಧಿಸಿದನು. ಇಸಾಕನ ನಂತರ ನಾವು ನೋಡ್ತೇವೆ ಅವನ ಮಗನಾದ ಯಾಕೋಬನು ಯಜ್ಞವೇದಿಯನ್ನ ಕಟ್ಟಿ ದೇವರನ್ನ ಆರಾಧಿಸುತ್ತಾ ಬಂದನು. ತದನಂತರ ಮೋಶೆ ಯಜ್ಞವನ್ನು ಅರ್ಪಿಸಿದನೆಂಬುದಾಗಿ ದೇವರ ವಾಕ್ಯ ಮಾತನಾಡುತ್ತದೆ. ಇಸ್ರೇಲ್ ಜನಾಂಗ ಯಜ್ಞವನ್ನು ಅರ್ಪಿಸುತ್ತಾ ಬಂದರು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಹಳೆ ಒಡಂಬಡಿಕೆಯ ದೇವದರ್ಶನ ಗುಡಾರದ ಒಳಗಡೆ ಪ್ರವೇಶ ಮಾಡುವುದಕ್ಕೆ ಮುಂಚಿತವಾಗಿ ಯಜ್ಞವೇದಿ ಇತ್ತು, ಅವರು ಯಜ್ಞವನ್ನ ಸಮರ್ಪಿಸುತ್ತಿದ್ದರು ಎಂಬುದಾಗಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ವಿವರಿಸುವಂತದ್ದಾಗಿದೆ. ಸೊ ಈ ಎಲ್ಲ ವಾಕ್ಯ ಭಾಗಗಳನ್ನ ದೇವರ ಮಕ್ಕಳಾದಂತ ನೀವುಗಳು ಧ್ಯಾನಿಸುವಾಗ ಬಹು ಸ್ಪಷ್ಟವಾದ ಒಂದು ಆತ್ಮೀಯ ಪಾಠವನ್ನ ನಾವು ಕಲಿಯುವಂತವರಾಗಿದ್ದೇವೆ. ಅದನ್ನ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳತಕ್ಕಂಥದ್ದು ಬಹು ಉತ್ತಮ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. 1 John chapter 1 verse 7. Let us hear the reading. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಆಮೆನ್. ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧಿ ಮಾಡುತ್ತದೆ. ಸೊ ಪ್ರಿಯರೇ, ಈ ಒಂದು ವಾಕ್ಯಗಳನ್ನ ನಾವು ಹಲವಾರು ಮನೆಗಳ ಬಾಗಿಲುಗಳಲ್ಲಿ ನಾವು ಹಾಕಿರುವುದನ್ನ ನಾವು ಗಮನಿಸಬಹುದು, ಧ್ಯಾನಿಸಬಹುದು. ಇದು ಒಂದು ಸಾಧಾರಣವಾದಂತಹ ಒಂದು ವಾಕ್ಯ ಭಾಗವಲ್ಲ. ದೇವರ ವಾಕ್ಯ ತಿಳಿಸುತ್ತದೆ, ಯಜ್ಞದ ಕುರಿಯಾದ ಆತನ ರಕ್ತದ ಬಲದಿಂದ ಜಯ ಹೊಂದಿದ್ದಾರೆ. ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ 11ನೇ ವಾಕ್ಯ. ನಾನು ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟವರಾಗಿದ್ದೇವೆ. ಯೋಬನ ಜೀವಿತವನ್ನ ನೋಡುವಾಗ ಔತಣದ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳನ್ನ ಕರೆದು ಯಜ್ಞವನ್ನ ಮಾಡುತ್ತಿದ್ದನು. ಒಂದು ವೇಳೆ ಹೃದಯದಲ್ಲಿ ಅವರು ತಪ್ಪಿ ಹೋಗಿದ್ದಾರೋ ಎಂಬುದಾಗಿ ಆತನು ಯಜ್ಞವನ್ನ ಮಾಡುತ್ತಿದ್ದನು. ನಾನು ತಿಳಿಸಿದಂತ ನಮ್ಮ ಪಿತೃಗಳು ಯಜ್ಞವನ್ನ ಮಾಡುತ್ತಿದ್ದರು. ನಾನು ಯಾಕೆ ಯಜ್ಞವನ್ನ ಮಾಡುವುದಿಲ್ಲ? ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 12ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. Hebrews chapter 9 verse 12. ಹೋತಗಳ ಮತ್ತು ಹೋರಿಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಸೊ ಈ ವಾಕ್ಯವನ್ನ ಗಮನಿಸಿರಿ. ಕರ್ತನಾದ ಯೇಸು ಕ್ರಿಸ್ತನು ಪಾಪರಹಿತನಾಗಿ ಜೀವಿಸಿ ತಂದೆಯ ಚಿತ್ತದಂತೆ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ ನಮಗೋಸ್ಕರ ವಿಮೋಚನೆಯನ್ನು ಅಂದರೆ ರಕ್ಷಣೆಯನ್ನ ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ
ದೇವರ ಸನ್ನಿಧಾನಕ್ಕೆ, ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸಿದನು. ವಾಕ್ಯವನ್ನ ಆಲಿಸುತ್ತಿರುವಂತಹ ಪರಿಶುದ್ಧ ದೈವ ಜನರೇ, ನೀವು ನಾನು ಈ ಒಂದು ವಾಕ್ಯಗಳಿಗೆ ಪ್ರಾಮುಖ್ಯತೆಯನ್ನ ಕೊಡೋಣ. ಈ ವಾಕ್ಯಗಳನ್ನ ನಮ್ಮ ಹೃದಯದ ಮೇಲೆ ಬರೆದುಕೊಳ್ಳೋಣ. ಈ ವಾಕ್ಯಗಳನ್ನ ನಾವು ನಂಬೋಣ. ನೀವು ನಾನು ದೇವಾಲಯಕ್ಕೆ ಈಗ ನಾವು ಹೋಗುವಾಗ ಯಾವುದೇ ಪಶುಗಳನ್ನ ನಾವು ವಧಿಸುವುದಿಲ್ಲ, ರಕ್ತವನ್ನ ಚೆಲ್ಲುವುದಿಲ್ಲ. ಯಾಕೆಂದರೆ ಕರ್ತನಾದ ಯೇಸು ಕ್ರಿಸ್ತನು ಒಂದೇ ಸಾರಿ ತನ್ನ ರಕ್ತವನ್ನೇ ದೇವರ ಸಮ್ಮುಖಕ್ಕೆ ಆತನು ತೆಗೆದುಕೊಂಡು ಹೋಗಿದ್ದಾನೆ. ಜೀವವುಳ್ಳ ಹೊಸ ದಾರಿಯನ್ನ ಆತನು ನನಗೋಸ್ಕರವಾಗಿ, ನಿಮಗೋಸ್ಕರವಾಗಿ ಸಿದ್ಧ ಮಾಡಿದ್ದಾನೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ಯಾವಾಗ ನೀವು ನಾನು ಯೇಸುವೆ, ನೀನು ನನ್ನ ಪಾಪಗಳನ್ನ ಒತ್ತುಕೊಂಡು ಹೋದಂತ ದೇವರ ಕುರಿಮರಿ ಎಂಬುದಾಗಿ ನಾವುಗಳು ನಂಬುವಾಗ, ಯೇಸುವೆ ನಿನ್ನ ರಕ್ತದಿಂದ ನನ್ನ ಪಾಪಗಳು ತೊಳೆಯಲ್ಪಟ್ಟವು ಎಂಬುದಾಗಿ ನಾವು ನಂಬುವಾಗ, ಯೇಸುವೆ ನೀನು ಸತ್ತು ಉಣಲ್ಪಟ್ಟು ತಂದೆಯಾದ ದೇವರು ಮೂರನೇ ದಿನ ನಿನ್ನನ್ನು ಎಬ್ಬಿಸಿದನೆಂಬುದಾಗಿ ನಾವು ಬಾಯಿಯಿಂದ ಅರಿಕೆ ಮಾಡುವಾಗ ನಾವು ರಕ್ಷಣೆ ಹೊಂದಿಕೊಳ್ಳುತ್ತೇವೆ. ನಾವು ದೇವರ ಮಕ್ಕಳಾಗುತ್ತೇವೆ. ನಾವು ಪರಲೋಕ ರಾಜ್ಯಕ್ಕೆ ಸೇರಿಸಲ್ಪಡುವಂತವರಾಗಿದ್ದೇವೆ. ನಾವು ದೇವ ಜನರಾಗುತ್ತೇವೆ. ಆದ ಕಾರಣ ವಾಕ್ಯವನ್ನ ಆಲಿಸುವಂತ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನು ನಿಮಗೋಸ್ಕರವಾಗಿ ಶಿಲುಬೆಯಲ್ಲಿ ಪಾಪವನ್ನು ಹೊತ್ತುಕೊಂಡು ಹೋದಂತ ದೇವರ ಕುರಿಮರಿ ಎಂಬ ಗ್ರಹಿಕೆ ಅಥವಾ ಸ್ವೀಕರಿಸುವಿಕೆ ನಿಮ್ಮಲ್ಲಿ ಇಲ್ಲದಿರುವುದಾದ್ರೆ ಈ ಒಂದು ಧ್ಯಾನದಲ್ಲಿ ಅದನ್ನ ಮಾಡ್ರಿ. ಪ್ರಕಟಣೆ ಗ್ರಂಥ ಅದನ್ನೇ ಬೋಧಿಸುವಂತದ್ದಾಗಿದೆ, ಅದನ್ನೇ ಕಲಿಸುವಂತದ್ದಾಗಿದೆ. ನೀವು ನಾನು ನಮ್ಮ ಗತ ಜೀವಿತದಲ್ಲಿ ಪಾಪಗಳ ನಿವಾರಣೆಗೋಸ್ಕರವಾಗಿ ಹಲವಾರು ದಾನ ಧರ್ಮಗಳನ್ನ, ಪೂಜೆ ಪುನಸ್ಕಾರಗಳನ್ನ ಮಾಡುತ್ತಾ ಬಂದೆವು, ನಿಜವಲ್ಲವಾ? ಈ ದಿನಗಳಲ್ಲೂ ಕೂಡ ಅನೇಕರು ಏನು ಮಾಡುತ್ತಾರೆ, ನಾನು ನೋಡಿದ ಹಾಗೆ ಒಂದು 100 ಜನಕ್ಕೆ ಆಹಾರವನ್ನ ಸಿದ್ಧ ಮಾಡಿ ತೆಗೆದುಕೊಂಡು ಹೋಗಿ ಹಂಚುವುದು ಮತ್ತು ವಸ್ತ್ರಗಳನ್ನು ಹಂಚುವುದು, ಹಣವನ್ನ ಹಂಚುವುದು ದಾನ ಧರ್ಮ. ಪ್ರಿಯರೇ, ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ಹೇಳುತ್ತದೆ, ಕರ್ಮ ಮಾರ್ಗದ ಮೂಲಕ ಯಾರು ಕೂಡ ದೇವರ ಸಮ್ಮುಖದಲ್ಲಿ ದೇವರೇ ನಾನು ನೀತಿವಂತನೆಂಬುದಾಗಿ ತಮ್ಮನ್ನು ತೋರ್ಪಡಿಸಿಕೊಳ್ಳುವುದಕ್ಕಾಗಲಿ ಪ್ರವೇಶ ಮಾಡುವುದಕ್ಕಾಗಲಿ ಸಾಧ್ಯವೇ ಇಲ್ಲ. ರಕ್ತವೇ, ಯೇಸುವಿನ ರಕ್ತ, ಯೇಸುವಿನ ರಕ್ತದಲ್ಲಿ ಜಯ ಉಂಟು. ಯಜ್ಞದ ಕುರಿಯಾದತನ ರಕ್ತದಲ್ಲಿ ನೀವು ನಾನು ನಮ್ಮ ಆತ್ಮ ಪ್ರಾಣ ದೇಹಗಳು ಕಾಪಾಡಲ್ಪಡುತ್ತದೆ. ಇಸ್ರೇಲರು ಐಗುಪ್ತವನ್ನ ಬಿಟ್ಟು ಹೊರಡುವಾಗ ಆ ಪಶುವಿನ ರಕ್ತವನ್ನ ಬಾಗಿಲಿನ ನಿಲುಪಟಿಗಳಿಗೆ ಚಿಮುಕಿಸಿದ ಕಾರಣ ಅವರ ಮನೆಗಳಲ್ಲಿದ್ದಂತ ಚೊಚ್ಚಲು ಮಕ್ಕಳು ಸಾಯಲಿಲ್ಲ, ಅವರು ಕಾಪಾಡಲ್ಪಟ್ಟರು. ಅದೇ ರೀತಿಯಾಗಿ ಈ ಲೋಕದಲ್ಲಿ ನರಕದ ಬೆಂಕಿಯಿಂದ, ದೇವರ ನ್ಯಾಯ ತೀರ್ಪಿನಿಂದ, ಸೈತಾನನಿಂದ ನೀವು ನಾನು ನಮ್ಮ ಮಕ್ಕಳು ರಕ್ಷಿಸಲ್ಪಡಬೇಕಾದರೆ, ಕಾಪಾಡಲ್ಪಡಬೇಕಾದರೆ ರಕ್ತವನ್ನ ನಂಬಿಕೆಯಿಂದ ನಾವು ಸ್ವೀಕರಿಸಿಕೊಳ್ಳಬೇಕು. ಕೋಳಿ ರಕ್ತ ಅಲ್ಲ, ಕುರಿ ರಕ್ತ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಯಜ್ಞದ ಕುರಿಯ ರಕ್ತ. ಪ್ರಿಯರೇ, ಅನೇಕ ಕಡೆಗಳಲ್ಲಿ ಅನೇಕರು ಏನ್ ಮಾಡ್ತಾರೆ, ನೀರನ್ನ ಜನರ ಮೇಲೆ ಪ್ರೋಕ್ಷಿಸುತ್ತಾರೆ, ಚಿಮುಕಿಸುತ್ತಾರೆ. ನೀರಿಗೆ ಯಾವುದೇ ಬಲವಿಲ್ಲ. ಮೋಸ ಹೋಗಬೇಡಿರಿ, ವಂಚಿತರಾಗಬೇಡಿರಿ. ಯಜ್ಞದ ಕುರಿಯಾದಾತನ ರಕ್ತ, ಯೇಸುವಿನ ರಕ್ತ, ಯೇಸುವಿನ ರಕ್ತದಲ್ಲಿ ನಿಮ್ಮ ಪಾಪಗಳು ತೊಳೆಯಲ್ಪಡಬೇಕು. ಗತ ದಿನಗಳಲ್ಲಿ ಕರ್ತನಲ್ಲಿ ನಿದ್ರೆ ಹೋದಂತ ಮಿಷನರಿ
ಆತನು ತಿಳಿಸಿದಂತಹ ಸಾಕ್ಷಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ ಕ್ಲುಪ್ತವಾಗಿ. ಆತನು ಈ ರೀತಿಯಾಗಿ ಹೇಳುತ್ತಾನೆ, ಯಾವಾಗ ಸೈತಾನ ಆತನನ್ನ ನೋಡುತ್ತದೋ ಆ ವ್ಯಕ್ತಿಯನ್ನ ನೋಡುವಾಗ ಆ ವ್ಯಕ್ತಿಯ ಮೇಲೆ ಈ ರೀತಿಯಾದಂತ ಗುರುತನ್ನ ಕಾಣುತ್ತಾನಂತೆ. ಅಂದ್ರೆ ನೋ ಪಾರ್ಕಿಂಗ್, 2 ಕೆಂಪು ಗೆರೆಗಳು ಆ ವಿಶ್ವಾಸಿಯ ಮೇಲೆ ರಕ್ತವನ್ನ ಆತನು ಕಾಣುವಂತವನಾಗಿದ್ದಾನೆ. ಅಂದ್ರೆ ಈ ಒಂದು ಕಾನೂನಿನ ಫಲಕಗಳನ್ನ ನಾವು ನೋಡುವಾಗ ಇಲ್ಲಿ ವಾಹನವನ್ನ ನಿಲುಗಡೆ ಮಾಡಬಾರದು, ನಿಷೇಧಿಸಲಾಗಿದೆ ಎಂಬ ಫಲಕಗಳನ್ನ ನೋಡುವಾಗ ನಾವು ಎಚ್ಚರಿಕೆಯಿಂದ ಅಲ್ಲಿ ನಾವು ನಿಲುಗಡೆ ಮಾಡುವುದಿಲ್ಲ. ಅದೇ ರೀತಿಯಾಗಿ ಒಬ್ಬ ವಿಶ್ವಾಸಿಯನ್ನ ಸೈತಾನ ನೋಡುವಾಗ ಸೈತಾನನ ಕಣ್ಣಿಗೆ ಏನ್ ಕಾಣ್ತದೆ ಅಂದ್ರೆ ಯೇಸುವಿನ ರಕ್ತ ಅವನ ಮೈಯನ್ನ, ಅವನ ಶರೀರವನ್ನ ಆವರಿಸಿಕೊಂಡಿರುವುದನ್ನ ಅವನು ಕಾಣುವಾತನಾಗಿದ್ದಾನೆ. ಎಷ್ಟೊಂದು ಅದ್ಭುತವಾದ ಭದ್ರತೆಯನ್ನ ದೇವರು ತನ್ನ ಮಕ್ಕಳಿಗೆ ಒದಗಿಸಿ ಕೊಡುತ್ತಾನೆಂಬುದಾಗಿ ಗಮನಿಸಿರಿ. ಪ್ರಿಯರೇ, ನಿಮ್ಮನ್ನು ನನ್ನನ್ನು ಯಾರು ಕೂಡ ತಾಕಲು ಸಾಧ್ಯವಿಲ್ಲ ದೇವರ ಅಪ್ಪಣೆ ಇಲ್ಲದೆ. ನೀವು ನಾನು ಆತನ ರಕ್ತದಿಂದ ಭದ್ರತೆಯಲ್ಲಿದ್ದೇವೆ, ರಕ್ತದ ಕೋಟೆಯೊಳಗೆ ನಾವು ಭದ್ರ ಮಾಡಲ್ಪಟ್ಟಿದ್ದೇವೆ. ಆದ ಕಾರಣ ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ದೇವರ ಮಕ್ಕಳನ್ನ ನಾವು ನೋಡುವಾಗ ಅವರು ಯಜ್ಞದ ಕುರಿಯಾದ ತನ್ನ ರಕ್ತದಿಂದ ಜಯವನ್ನ ಹೊಂದಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ದೇವರ ಪ್ರೀತಿ ನೋಡ್ರಿ, ರೋಮ 8ನೇ ಅಧ್ಯಾಯ 37-39 ದೇವರ ಮಕ್ಕಳನ್ನ ಯಾವುದರಿಂದಲೂ ಕೂಡ ಅಗಲಿಸಲು ಸಾಧ್ಯವಿಲ್ಲ. ಓದುವುದನ್ನು ಕೇಳಿಸಿಕೊಳ್ಳೋಣ. ರೋಮನ್ ಚಾಪ್ಟರ್ 8 verse 37 and 39. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಮಹತ್ವಗಳಾಗಲಿ, ಮೇಲನ ಲೋಕವಾಗಲಿ, ಕೆಳಗನ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಸೊ ಪ್ರಿಯರೇ, ನೀವು ನಾನು ಜಯ ಜೀವಿತವನ್ನ ಜೀವಿಸುವಂತೆ ಕರ್ತನು ನನಗೆ ನಿಮಗೆ ತಮ್ಮೆಲ್ಲರಿಗೆ ಪ್ರೋತ್ಸಾಹ ಮಾಡಲಿ. ದೇವರ ವಾಕ್ಯ ಹೇಳುತ್ತದೆ, ಯೇಸುವಿನ ಪ್ರೀತಿಯಿಂದ ಯಾರೂ ಕೂಡ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವೇ ಇಲ್ಲ. ಆ ರೀತಿಯಾದಂತ ಒಂದು ಬಾಂಧವ್ಯ, ರಕ್ತದ ಮೂಲಕ ಬಾಂಧವ್ಯವನ್ನ ನಾವೆಲ್ಲರೂ ಕೂಡ ಹೊಂದಿದ್ದೇವೆ. ಯಾಕೆಂದ್ರೆ 1 ಪೇತ್ರ 1ನೇ ಅಧ್ಯಾಯ 18-19 ವಾಕ್ಯದಲ್ಲಿ ಪೇತ್ರ ಬಹು ಸುಂದರವಾಗಿ ತಿಳಿಸುತ್ತಾನೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ಫಸ್ಟ್ ಪೀಟರ್ ಚಾಪ್ಟರ್ 1 verse 18-19. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ, ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ? ಸೊ ಪ್ರಿಯರೇ, ದೇವರ ವಾಕ್ಯವನ್ನ ಗಮನಿಸಿ. ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ಹೇಳುತ್ತದೆ, ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ಅಲ್ಲ ನಿಮಗೆ ಬಿಡುಗಡೆಯಾದದ್ದು, ಬೆಳ್ಳಿ, ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದ ಅಲ್ಲ. ಹೇಗೆ ಬಿಡುಗಡೆಯಾಯಿತು? ಪೂರ್ಣಾಂಗವಾದ ಯಜ್ಞದ ಕುರಿಯ ರಕ್ತದಿಂದಲೋ. ಪ್ರಿಯರೇ, ನಾನು ರೋಮನ್ ಕಥೋಲಿಕ್ ಸಭೆಗೆ ಸೇರಿದ ಕಾರಣ ನನಗೆ ಬಿಡುಗಡೆ ಸಿಗಲಿಲ್ಲ. CSC ಸಭೆಗೆ ಸೇರಿದ ಕಾರಣ ನನಗೆ ಬಿಡುಗಡೆ ಸಿಗುವುದಿಲ್ಲ. ನಾನು ಯಾವುದೇ ವಿಧವಾದಂತ ಒಂದು ಧಾರ್ಮಿಕ ಸಂಸ್ಥೆಗೆ ನಾನು ಸೇರಿಕೊಳ್ಳುವುದರ ಮೂಲಕ ನನಗೆ ಬಿಡುಗಡೆ ಆಗುವುದಿಲ್ಲ. ನನಗೆ ಬಿಡುಗಡೆ, ನಮ್ಮೆಲ್ಲರಿಗೆ ಬಿಡುಗಡೆ ಯಜ್ಞದ ಕುರಿಯ ರಕ್ತದಿಂದ ನಮಗೆ ಬಿಡುಗಡೆಯಾಗುವಂತದ್ದಾಗಿದೆ. ಸೊ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು, ಯೋಹಾನ 14:6, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ಸಹ ತಂದೆಯ ಬಳಿಗೆ ಬರಲು ಸಾಧ್ಯವೇ ಇಲ್ಲ. ಆದ ಕಾರಣ ನಿಮ್ಮನ್ನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ, ಯೇಸುವನ್ನ ನಂಬಿರಿ. ಆತನೇ ಮಾರ್ಗವಾಗಿದ್ದಾನೆ, ಆತನೇ ಸತ್ಯವಾಗಿದ್ದಾನೆ, ಆತನೇ ಜೀವವಾಗಿದ್ದಾನೆ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ
11ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಸೈತಾನನನ್ನು, ಕ್ರಿಸ್ತ ವಿರೋಧಿಯನ್ನು, ಸುಳ್ಳು ಪ್ರವಾದಿಯನ್ನು, ಈ ಮೃಗವನ್ನು ದೇವರ ಜನರು ಅರಸನೆಂಬುದಾಗಿ ಆರಾಧಿಸದೆ, ಅದಕ್ಕೆ ನಮಸ್ಕರಿಸದೆ, ಅದರ ಜೊತೆಗೆ ನಡೆಯದಂತ ದೇವರ ಮಕ್ಕಳು ಕೊಲ್ಲಲ್ಪಡುವಂತವರಾಗಿದ್ದಾರೆ. ಆ ದೇವರ ಮಕ್ಕಳು ಸಂಕಟ ಕಾಲದಲ್ಲಿ ಪರಲೋಕದಲ್ಲಿ ಅವರು ಮೃತ್ಯು ಹೊಂದಿ ಕರ್ತನ ಸಮ್ಮುಖದಲ್ಲಿ ಅವರು ಕಾಣಿಸಲ್ಪಡುವಂತವರಾಗಿದ್ದಾರೆ. ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುತ್ತದೆ, ಇವರು ಯೇಸು ಕ್ರಿಸ್ತನ ಯಜ್ಞವನ್ನು ಒಪ್ಪಿಕೊಂಡವರಾಗಿರುತ್ತಾರೆ. ಆದುದರಿಂದಲೇ ಯಜ್ಞದ ಕುರಿಯಾದ ತನ್ನ ರಕ್ತದ ಬಲದಿಂದ ಜಯ ಹೊಂದಿದವರೆಂದು ಹೇಳಲ್ಪಡುವಂತವರಾಗಿದ್ದಾರೆ. ನೀವು ನಾನು ನಮ್ಮ ಆತ್ಮೀಯ ಜೀವಿತದಲ್ಲಿ ನಾನು ಜಯ ಹೊಂದಿದ್ದೇನೆ ಎಂಬುದಾಗಿ ಹೇಳುವುದಾದರೆ, ದ ಕ್ರೆಡಿಟ್ ಇಟ್ ಗೋಸ್ ಟು ಲಾರ್ಡ್ ಜೀಸಸ್ ಕ್ರೈಸ್ಟ್. ಆ ಒಂದು ಘನತೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಲ್ಲಿಸಲ್ಪಡುತ್ತದೆ. ಕರ್ತನಾದ ಯೇಸು ಕ್ರಿಸ್ತನ ಯಜ್ಞದ ಕುರಿಯಾದ ತನ್ನ ರಕ್ತದ ಮೂಲಕ ಥಾಮಸ್ ದೇವರ ಮಗುವಾಗಿದ್ದೇನೆ, ಅಪೇಕ್ಷಾ ದೇವರ ಮಗಳಾಗಿದ್ದಾಳೆ, ಸೋದರ ಜಯರಾಜ್ ದೇವರ ಮಗಳಾಗಿದ್ದಾಳೆ, ಸೋದರಿ ಕುಸುಮಾ ಆಂಟಿ ದೇವರ ಮಗಳಾಗಿದ್ದಾಳೆ ಎಂಬುದಾಗಿ ಹೇಳಲು ಸಾಧ್ಯ. ಖಚಿತವಾಗಿ ಹೇಳುವಂತ ಜೀವಿತವನ್ನ ಜೀವಿಸಲು ಕರ್ತನು ನನಗೆ, ನಿಮಗೆ, ನಮ್ಮೆಲ್ಲರಿಗೆ ದಯಪಾಲಿಸಲಿ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ದೇವರ ನಾಮಕ್ಕೆ ಸ್ತೋತ್ರ.